ಬೆಂಗಳೂರಲ್ಲಿ ನಂದಿನಿ ಡೈರಿ ವಾಹನ ಪಲ್ಟಿಯಾಗಿದೆ. ರಸ್ತೆಯಲ್ಲೇ ಹಾಲು ಮೊಸರು ಪ್ಯಾಕೆಟ್ಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಚಾಲಕನ ಕಂಟ್ರೋಲ್ ತಪ್ಪಿ ವಾಹನ ಪಲ್ಟಿಯಾಗಿದೆ. ಚಿಕ್ಕಬಳ್ಳಾಪುರದ ಕಡೆ ಹೋಗ್ತಿದ್ದ ವೇಳೆ ಈ ಅವಘಡ ಸಂಭವಿಸಿದೆ. ಚಿಕ್ಕಬಳ್ಳಾಪುರದ ಸಂದರ್ಭದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ನಂದಿನಿ ವಾಹನ ಪಲ್ಟಿಯಾದ ರಭಸಕ್ಕಿರೋದು ಸಂಪೂರ್ಣ ಪಲ್ಟಿಯಾಗಿ ಮಕಾಡೆ ಮಲಗಿಬಿಟ್ಟು ಒಳಗಡೆ ಇದ್ದಂತಹ ಟ್ರೈನಲ್ಲಿ ಇದ್ದಂತಹ ಹಾಲು ಮೊಸರು ಪ್ರತಿಯೊಂದು ಕೆಳಗಡೆ ಬಿದ್ದು ಚೆಲ್ಲಾಪಿಲ್ಲಿ ಆಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದರಿಂದ ಸಾಕಷ್ಟು ನಂದಿನಿ ಕಂಪನಿಗೆ ನಷ್ಟ ಆಗಿರೋದಂತೂ ಸತ್ಯ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಚಾಲಕನ ನಿಯಂತ್ರಣ ತಪ್ಪಿ ಈ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರದ ಕಡೆ ಹೋಗ್ತಿತ್ತಂತೆ ಗಾಡಿ. ಈ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಹುಲಿಕಲ್ ಘಾಟಿಯಲ್ಲಿ ಧರೆ ಕುಸಿದು 3 ದುರ್ಮರಣ ಹೊಂದಿರುವಂಥ ಘಟನೆ ನಡೆದಿದೆ. ಹುಲಿಕಲ್ ಘಾಟಿಯಲ್ಲಿ ವಾಹನ ಸಂಚಾರಕ್ಕೆ ಜಿಲ್ಲಾಡಳಿತ ನಿಷೇಧ ನಿರ್ಬಂಧವನ್ನು ಹೇರಿದ ಹಿನ್ನೆಲೆಯಲ್ಲಿ ವಾಹನಗಳ ಸಂಚಾರ ಸ್ತಬ್ಧವಾಗಿದೆ. ಪ್ರಯಾಣಿಕರಿಲ್ಲದೆ ಹೋಟೆಲ್ ಅಂಗಡಿ ಮಾಲೀಕರು ಹೈರಾಣಾಗಿದ್ದಾರೆ. ರಸ್ತೆ ಬಂದ್ ಆಗ್ತಿದ್ದಂತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವ್ಯಾಪಾರಸ್ಥರು. ಪ್ರವಾಸಿಗರನ್ನೇ ನಂಬಿಕೊಂಡಿದ್ದಂಥ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಹುಲಿಕಲ್ ಘಾಟ್ ಕಾಮಗಾರಿ ಪೂರ್ಣಗೊಳಿಸುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈಗ ರೇವತಿ ಮಳೆ ಆಗ್ತಾ ಇದೆ ಒಂದು ಕಡೆ ಬೇಸಿಗೆ, ಮಳೆಗಾಲ ಹತ್ರ ಬರ್ತಾ ಇದೆ. ಇನ್ನು 1-1.5 ತಿಂಗಳಲ್ಲಿ ಬೇಸಿಗೆಗಾಲದಲ್ಲೇ ಹಿಂಗೆ ಧರೆ ಕುಸಿಯೋದು ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ಏನು ಅಂತ ಹೇಳಿ ಕತೆ. ಸೊ ಆಗ್ತಿರುವಂಥ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು. 3 ದುರ್ಮರಣ ಹೊಂದಿದ್ದಾರೆ. ಹೀಗಾಗಿ ಸಂಚಾರ ನಿಷೇಧವಾಗಿದೆ. ಅಲ್ಲಿ ವ್ಯಾಪಾರವನ್ನು ನಂಬ್ಕೊಂಡು ಬದುಕ್ತಿದ್ದವರಿಗೆ ಕೂಡ ಕಷ್ಟ ಆಗಿದೆ. ಟೀ ಕುಡ್ಕೊಂಡು ಹೋಗ್ತಾರೆ, ಅದು ನನ್ನ ಹೊಟ್ಟೆಪಾಡು. ನಮ್ಮ ತಂದೆಯವ್ರು ನಾವು ಸಣ್ಣಲ್ಲಿಂದನೂ ಹೊಟ್ಟೆಪಾಡು ಕೂಡ ಈ ಒಂದು ಘಾಟಿ ಬ್ಲಾಕ್ ಆಗೋದ್ರಿಂದ ನಂದು ಒಂದು ಅಂಗಡಿ ಅಂತಲ್ಲ, ಆಟೋಗಳಿರ್ಬೋದು ಎಲ್ಲ ಬಿಸ್ನೆಸ್ಗೂ ಹೊಡೆತ ಬೀಳುತ್ತೆ. ಹಾಗಾಗಿ ಹೆಚ್ಚಿನ ಗಮನ ಕೊಟ್ಟು ಈ ರಸ್ತೆ ಬಗ್ಗೆ ಒಂಚೂರು ಇಂಪ್ರೂವ್ಮೆಂಟ್ಸ್ ಮಾಡೋದಿರ್ಬೋದು, ಹೆಚ್ಚಿನ ಅನುದಾನ ಕೊಟ್ಟು ಒಳ್ಳೆ ರೀತಿಯಲ್ಲಿ ಮಾಡುವಂಥದ್ದು ಮಾಡಿಕೊಂಡ್ರೆ ಭಾರಿ ಅನುಕೂಲ. ಪ್ರತಿ ಮಳೆಗಾಲದಲ್ಲೂ ಪ್ರಾಬ್ಲಮ್. ಆದ್ರೆ ಒಂದು ಖುಷಿ ಏನಂತಂದರೆ, ನಾನು ಕೇಳ್ದಂಗೆ ಶಿರಾಡಿ ಬ್ಲಾಕ್ ಆಗಿದೆ 1 ತಿಂಗಳು 1.5 ತಿಂಗಳು ಅಂತಾರೆ. ಕಡೆಗೆ ಎಲ್ಲ ಘಾಟಿಗಳು ಬ್ಲಾಕ್ ಆಗಿತ್ತು. ಆವಾಗನೂ ಕೂಡ ನಮ್ಮಲ್ಲಿ ಓಪನ್ ಇತ್ತು. ಚಾರ್ಮಡಿ ಬ್ಲಾಕ್ ಆಗಿತ್ತು ಅಂದರು. ಚಾರ್ಮಡಿ ಲಾಸ್ಟ್ ಇಯರ್ ಅದ್ರ ಹಿಂದಿನ ವರ್ಷದಲ್ಲಿ ಬ್ಲಾಕ್ ಆಗಿತ್ತು ಅಂತಂದರು. ಆವಾಗ ಬ್ಲಾಕ್ ಆದಾಗನೂ ಕೂಡ ನಮ್ಮ ಘಾಟಿ ರನ್ನಿಂಗ್ ಇತ್ತು. ಆ ಕಡೆ ಯಲ್ಲಾಪುರ ಘಾಟಿ ಸಿರ್ಸಿ ಘಾಟಿನೂ ಕೂಡ ಬ್ಲಾಕ್ ಆದಾಗನೂ ಕೂಡ ನಮ್ಮಲ್ಲಿ ರನ್ನಿಂಗ್ ಇತ್ತು. ಅದೊಂದು ಖುಷಿ. ಅದಕ್ಕೆ ಹೇಳಿದ್ದು ನಾನು ಆಕ್ಸಿಜನ್ ಇದ್ದಂಗೆ ಅಂತೇಳಿ. ಬೆಂಗಳೂರಲ್ಲಿ ನಂದಿನಿ ಡೈರಿ ವಾಹನ ಪಲ್ಟಿ ಆಗಿದೆ. ರಸ್ತೆಯಲ್ಲೇ ಹಾಲು ಮೊಸರು ಪ್ಯಾಕೆಟ್ಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಚಾಲಕನ ಕಂಟ್ರೋಲ್ ತಪ್ಪಿ ವಾಹನ ಪಲ್ಟಿಯಾಗಿದೆ. ಚಿಕ್ಕಬಳ್ಳಾಪುರದ ಕಡೆ ಹೋಗ್ತಿದ್ದ ವೇಳೆ ಈ ಅವಘಡ ಸಂಭವಿಸಿದೆ. ಚಿಕ್ಕಬಳ್ಳಾಪುರದ ಸಂದರ್ಭದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ನಂದಿನಿ ವಾಹನ ಪಲ್ಟಿಯಾದ ರಭಸಕ್ಕಿರೋದು ಸಂಪೂರ್ಣ ಪಲ್ಟಿಯಾಗಿ ಮಕಾಡೆ ಮಲಗಿಬಿಟ್ಟು ಒಳಗಡೆ ಇದ್ದಂತಹ ಟ್ರೈನಲ್ಲಿ ಇದ್ದಂತಹ ಹಾಲು ಮೊಸರು ಪ್ರತಿಯೊಂದು ಕೆಳಗಡೆ ಬಿದ್ದು ಚೆಲ್ಲಾಪಿಲ್ಲಿ ಆಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದರಿಂದ ಸಾಕಷ್ಟು ನಂದಿನಿ ಕಂಪನಿಗೆ ನಷ್ಟ ಆಗಿರೋದಂತೂ ಸತ್ಯ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಚಾಲಕನ ನಿಯಂತ್ರಣ ತಪ್ಪಿ ಈ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರದ ಕಡೆ ಹೋಗ್ತಿತ್ತಂತೆ ಗಾಡಿ. ಈ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಹುಲಿಕಲ್ ಘಾಟಿಯಲ್ಲಿ ಧರೆ ಕುಸಿದು 3 ದುರ್ಮರಣ ಹೊಂದಿರುವಂಥ ಘಟನೆ ನಡೆದಿದೆ. ಹುಲಿಕಲ್ ಘಾಟಿಯಲ್ಲಿ ವಾಹನ ಸಂಚಾರಕ್ಕೆ ಜಿಲ್ಲಾಡಳಿತ ನಿಷೇಧ ನಿರ್ಬಂಧವನ್ನು ಹೇರಿದ ಹಿನ್ನೆಲೆಯಲ್ಲಿ ವಾಹನಗಳ ಸಂಚಾರ ಸ್ತಬ್ಧವಾಗಿದೆ. ಬೆಂಗಳೂರಲ್ಲಿ ನಂದಿನಿ ಡೈರಿ ವಾಹನ ಪಲ್ಟಿಯಾಗಿದೆ. ರಸ್ತೆಯಲ್ಲೇ ಹಾಲು ಮೊಸರು ಪ್ಯಾಕೆಟ್ಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಚಾಲಕನ ಕಂಟ್ರೋಲ್ ತಪ್ಪಿ ವಾಹನ ಪಲ್ಟಿಯಾಗಿದೆ. ಚಿಕ್ಕಬಳ್ಳಾಪುರದ ಕಡೆ ಹೋಗ್ತಿದ್ದ ವೇಳೆ ಈ ಅವಘಡ ಸಂಭವಿಸಿದೆ. ಚಿಕ್ಕಬಳ್ಳಾಪುರದ ಸಂದರ್ಭದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ನಂದಿನಿ ವಾಹನ ಪಲ್ಟಿಯಾದ ರಭಸಕ್ಕಿರೋದು ಸಂಪೂರ್ಣ ಪಲ್ಟಿಯಾಗಿ ಮಕಾಡೆ ಮಲಗಿಬಿಟ್ಟು ಒಳಗಡೆ ಇದ್ದಂತಹ ಟ್ರೈನಲ್ಲಿ ಇದ್ದಂತಹ ಹಾಲು ಮೊಸರು ಪ್ರತಿಯೊಂದು ಕೆಳಗಡೆ ಬಿದ್ದು ಚೆಲ್ಲಾಪಿಲ್ಲಿ ಆಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದರಿಂದ ಸಾಕಷ್ಟು
ನಂದಿನಿ ಕಂಪನಿಗೆ ನಷ್ಟ ಆಗಿರೋದಂತೂ ಸತ್ಯ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದೆ. ಚಾಲಕನ ನಿಯಂತ್ರಣ ತಪ್ಪಿ ಈ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರದ ಕಡೆ ಹೋಗ್ತಿತ್ತಂತೆ ಗಾಡಿ. ಈ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಹುಲಿಕಲ್ ಘಾಟಿಯಲ್ಲಿ ಧರೆ ಕುಸಿದು 3 ದುರ್ಮರಣ ಹೊಂದಿರುವಂಥ ಘಟನೆ ನಡೆದಿದೆ. ಹುಲಿಕಲ್ ಘಾಟಿಯಲ್ಲಿ ವಾಹನ ಸಂಚಾರಕ್ಕೆ ಜಿಲ್ಲಾಡಳಿತ ನಿಷೇಧ ನಿರ್ಬಂಧವನ್ನು ಹೇರಿದ ಹಿನ್ನೆಲೆಯಲ್ಲಿ ವಾಹನಗಳ ಸಂಚಾರ ಸ್ತಬ್ಧವಾಗಿದೆ. ಪ್ರಯಾಣಿಕರಿಲ್ಲದೆ ಹೋಟೆಲ್ ಅಂಗಡಿ ಮಾಲೀಕರು ಹೈರಾಣಾಗಿದ್ದಾರೆ. ರಸ್ತೆ ಬಂದ್ ಆಗ್ತಿದ್ದಂತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವ್ಯಾಪಾರಸ್ಥರು. ಪ್ರವಾಸಿಗರನ್ನೇ ನಂಬಿಕೊಂಡಿದ್ದಂಥ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಹುಲಿಕಲ್ ಘಾಟ್ ಕಾಮಗಾರಿ ಪೂರ್ಣಗೊಳಿಸುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈಗ ರೇವತಿ ಮಳೆ ಆಗ್ತಾ ಇದೆ ಒಂದು ಕಡೆ ಬೇಸಿಗೆ, ಮಳೆಗಾಲ ಹತ್ತಿರ ಬರ್ತಾ ಇದೆ. ಇನ್ನು 1-1.5 ತಿಂಗಳಲ್ಲಿ ಬೇಸಿಗೆಗಾಲದಲ್ಲೇ ಹಿಂಗೆ ಧರೆ ಕುಸಿಯೋದು ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ಏನು ಅಂತ ಹೇಳಿ ಕತೆ. ಸೊ ಆಗ್ತಿರುವಂಥ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು. 3 ದುರ್ಮರಣ ಹೊಂದಿದ್ದಾರೆ. ಹೀಗಾಗಿ ಸಂಚಾರ ನಿಷೇಧವಾಗಿದೆ. ಅಲ್ಲಿ ವ್ಯಾಪಾರವನ್ನು ನಂಬ್ಕೊಂಡು ಬದುಕ್ತಿದ್ದವರಿಗೆ ಕೂಡ ಕಷ್ಟ ಆಗಿದೆ. ಟೀ ಕುಡ್ಕೊಂಡು ಹೋಗ್ತಾರೆ, ಅದು ನನ್ನ ಹೊಟ್ಟೆಪಾಡು. ನಮ್ಮ ತಂದೆಯವ್ರು ನಾವು ಸಣ್ಣಲ್ಲಿಂದನೂ ಹೊಟ್ಟೆಪಾಡು ಕೂಡ ಈ ಒಂದು ಘಾಟಿ ಬ್ಲಾಕ್ ಆಗೋದ್ರಿಂದ ನಂದು ಒಂದು ಅಂಗಡಿ ಅಂತಲ್ಲ, ಆಟೋಗಳಿರ್ಬೋದು, ಎಲ್ಲ ಬಿಸ್ನೆಸ್ಗೂ ಹೊಡೆತ ಬೀಳುತ್ತೆ. ಹಾಗಾಗಿ ಹೆಚ್ಚಿನ ಗಮನ ಕೊಟ್ಟು ಈ ರಸ್ತೆ ಬಗ್ಗೆ ಒಂಚೂರು ಇಂಪ್ರೂವ್ಮೆಂಟ್ಸ್ ಮಾಡೋದಿರ್ಬೋದು, ಹೆಚ್ಚಿನ ಅನುದಾನ ಕೊಟ್ಟು ಒಳ್ಳೆ ರೀತಿಯಲ್ಲಿ ಮಾಡುವಂಥದ್ದು ಮಾಡಿಕೊಂಡ್ರೆ ಭಾರಿ ಅನುಕೂಲ. ಪ್ರತಿ ಮಳೆಗಾಲದಲ್ಲೂ ಪ್ರಾಬ್ಲಮ್. ಆದ್ರೆ ಒಂದು ಖುಷಿ ಏನಂತಂದರೆ, ನಾನು ಕೇಳ್ದಂಗೆ ಶಿರಾಡಿ ಬ್ಲಾಕ್ ಆಗಿದೆ, 1 ತಿಂಗಳು 1.5 ತಿಂಗಳು ಅಂತಾರೆ. ಕಡೆಗೆ ಎಲ್ಲ ಘಾಟಿಗಳು ಬ್ಲಾಕ್ ಆಗಿತ್ತು. ಆವಾಗನೂ ಕೂಡ ನಮ್ಮಲ್ಲಿ ಓಪನ್ ಇತ್ತು. ಚಾರ್ಮಡಿ ಬ್ಲಾಕ್ ಆಗಿತ್ತು ಅಂದರು. ಚಾರ್ಮಡಿ ಲಾಸ್ಟ್ ಇಯರ್ ಅದ್ರ ಹಿಂದಿನ ವರ್ಷದಲ್ಲಿ ಬ್ಲಾಕ್ ಆಗಿತ್ತು ಅಂತಂದರು. ಆವಾಗ ಬ್ಲಾಕ್ ಆದಾಗನೂ ಕೂಡ ನಮ್ಮ ಘಾಟಿ ರನ್ನಿಂಗ್ ಇತ್ತು. ಆ ಕಡೆ ಯಲ್ಲಾಪುರ ಘಾಟಿ, ಸಿರ್ಸಿ ಘಾಟಿನೂ ಕೂಡ ಬ್ಲಾಕ್ ಆದಾಗನೂ ಕೂಡ ನಮ್ಮಲ್ಲಿ ರನ್ನಿಂಗ್ ಇತ್ತು. ಅದೊಂದು ಖುಷಿ. ಅದಕ್ಕೆ ಹೇಳಿದ್ದು ನಾನು, ಆಕ್ಸಿಜನ್ ಇದ್ದಂಗೆ ಅಂತೇಳಿ. ಬೆಂಗಳೂರಲ್ಲಿ ನಂದಿನಿ ಡೈರಿ ವಾಹನ ಪಲ್ಟಿ ಆಗಿದೆ. ರಸ್ತೆಯಲ್ಲೇ ಹಾಲು ಮೊಸರು ಪ್ಯಾಕೆಟ್ಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಚಾಲಕನ ಕಂಟ್ರೋಲ್ ತಪ್ಪಿ ವಾಹನ ಪಲ್ಟಿ ಆಗಿದೆ. ಚಿಕ್ಕಬಳ್ಳಾಪುರದ ಕಡೆ ಹೋಗ್ತಿದ್ದ ವೇಳೆ ಈ ಅವಘಡ ಸಂಭವಿಸಿದೆ. ಚಿಕ್ಕಬಳ್ಳಾಪುರದ ಸಂದರ್ಭದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ನಂದಿನಿ ವಾಹನ ಪಲ್ಟಿಯಾದ ರಭಸಕ್ಕಿರೋದು ಸಂಪೂರ್ಣ ಪಲ್ಟಿಯಾಗಿ ಮಕಾಡೆ ಮಲಗಿಬಿಟ್ಟು ಒಳಗಡೆ ಇದ್ದಂತಹ ಟ್ರೈನಲ್ಲಿ ಇದ್ದಂತಹ ಹಾಲು ಮೊಸರು ಪ್ರತಿಯೊಂದು ಕೆಳಗಡೆ ಬಿದ್ದು ಚೆಲ್ಲಾಪಿಲ್ಲಿ ಆಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದರಿಂದ ಸಾಕಷ್ಟು ನಂದಿನಿ ಕಂಪನಿಗೆ ನಷ್ಟ ಆಗಿರೋದಂತೂ ಸತ್ಯ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಚಾಲಕನ ನಿಯಂತ್ರಣ ತಪ್ಪಿ ಈ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರದ ಕಡೆ ಹೋಗ್ತಿತ್ತಂತೆ ಗಾಡಿ. ಈ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ.